ಬೆಂಗಳೂರಿಗರನ್ನ ಕಾಡೋ ಸಮಸ್ಯೆ ಅಂದ್ರೆ ಅದು ಕಸ ವಿಲೇವಾರಿಯೇ ಪಾಲಿಕೆಗೆ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಖಾಲಿ ಸೈಟ್ಗಳಲ್ಲಿ ಸಂಗ್ರಹ ಆಗೋ ಕಸ ಬೆಂಗಳೂರಿನ ಸೌಂದರ್ಯವನ್ನೇ ಹಾಳು ಮಾಡ್ತಾ ಇದೆ. ಖಾಲಿ ಸೈಟ್ನಲ್ಲಿ ಸಂಗ್ರಹ ಆಗಿರೋ ಕಸದ ವಿರುದ್ಧವೂ ಪಾಲಿಕೆ ಆಪರೇಷನ್ ಆರಂಭಿಸಿದೆ. ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕ್ಲೀನ್ ಮಾಡಲು ಜಿಬಿಎ ಪಣ. ಕಸ ಟ್ರಾಫಿಕ್ ಜಾಮ್ ಬಳಿಕ ಬೆಂಗಳೂರನ್ನ ಕಾಡ್ತಾ ಇರೋ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಕಸ. ನಿತ್ಯ ಸಂಗ್ರಹ ಆಗೋ ಕಸವನ್ನ ವಿಲೇವಾರಿ ಮಾಡೋದೇ ದೊಡ್ಡ ಸವಾಲಾಗಿದೆ. ಇದರ ನಡುವೆ ಡೆಬ್ರೀಸ್, ಕಲ್ಲು, ಮಣ್ಣಿನ ರಾಶಿಯಿಂದ ಜನರಿಗೆ ಇನ್ನಷ್ಟು ತೊಂದರೆಯಾಗ್ತಾ ಇದೆ. ಜೊತೆಗೆ ನಗರದ ಸೌಂದರ್ಯವೂ ಕೂಡ ಹಾಳಾಗುತ್ತಿದೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಲು ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿರುವ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡಲು ಜಿಬಿಎ ಮುಂದಾಗಿದೆ. ಈ ಅಭಿಯಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಈ ಸಂಬಂಧ ಇಂದು ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಖಾಸಗಿ ಜಾಗ ಕ್ಲೀನ್ ಮಾಡಲು ಮಾಲೀಕರಿಗೆ ಡೆಡ್ಲೈನ್. ಖಾಲಿ ನಿವೇಶನಗಳಲ್ಲಿ ಕಟ್ಟಡದ ತ್ಯಾಜ್ಯ, ಪೈಪ್, ಸಿಮೆಂಟ್, ಕಲ್ಲು, ಮಣ್ಣಿನ ರಾಶಿ ತುಂಬಿ ಗಿಡಗಂಟಿಗಳು ಬೆಳೆಯುತ್ತಿವೆ. ಇಲ್ಲಿ ಇಲಿ, ಹಾವು ಸೇರಿದಂತೆ ವಿಷಜಂತುಗಳು ಕೂಡ ವಾಸ ಮಾಡ್ತಿವೆ. ಹೀಗಾಗಿ ಇವುಗಳನ್ನು ಕ್ಲೀನ್ ಮಾಡಲು ಜಿಬಿಎ ಖಾಸಗಿ ನಿವೇಶನದ ಮಾಲೀಕರಿಗೆ ಡೆಡ್ಲೈನ್ ನೀಡಿದೆ. ಜಿಬಿಎ ರೈಲ್ವೆ, ಮೆಟ್ರೋ, ಖಾಸಗಿ ಸೇರಿದಂತೆ ಕೆಲ ಜಾಗಗಳಲ್ಲಿ ತ್ಯಾಜ್ಯ ಡಂಪಿಂಗ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇಂಥ 1600 ಜಾಗಗಳನ್ನು ಪಾಲಿಕೆ ಗುರುತಿಸಿದೆ. ಇಲ್ಲಿರೋ 22,000 ಟನ್ ತ್ಯಾಜ್ಯ ವಿಲೇವಾರಿಗೆ ತಯಾರಿ ನಡೆಸಿದೆ. ಇನ್ನು ಆಗಸ್ಟ್ 15ರ ಒಳಗೆ ಖಾಸಗಿ ಖಾಲಿ ನಿವೇಶನಗಳು ಕ್ಲೀನ್ ಆಗಬೇಕು ಅಂತ ಸೂಚಿಸಲಾಗಿದ್ದು, ಸಂಬಂಧಪಟ್ಟ ಮಾಲೀಕರೇ ತಮ್ಮ ಸೈಟ್ಗಳನ್ನು ಸ್ವಚ್ಛಗೊಳಿಸಬೇಕು. ಇಲ್ಲವಾದರೆ ಜಿಬಿಎ ಅಧಿಕಾರಿಗಳೇ ಕ್ಲೀನ್ ಮಾಡ್ತಾರೆ. ಅದಕ್ಕೆ ತಗಲುವ ವೆಚ್ಚವನ್ನ ಮಾಲೀಕರಿಂದ ವಸೂಲಿ ಮಾಡಲು ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಔಟರ್ ಏರಿಯಾದಲ್ಲಿ ಉಡ್ಡೆ ಮಣ್ಣು ಕಲ್ಲು ಸೇರಿ ರಾಶಿಗಳಾಗಿ ಅಲ್ಲಿ ನೋಡೋದಕ್ಕೆ ಅಸಹ್ಯಕರವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ಥರ ಸಾವಿರಾರು ಲೊಕೇಶನ್ಸ್ ಇದ್ದಾವೆ ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ. ನಾವು ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಗುರುತಿಸಿದಾಗ ಈ ರೈಲ್ವೆ ಪ್ರಾಪರ್ಟಿ, ಮೆಟ್ರೋ, KRID ಇವೆಲ್ಲ ಹೊರತುಪಡಿಸಿನೇ ಒಂದು 1600 ಲೊಕೇಶನ್ ಈ ಥರದ್ದು ಇದೆ ಅಂತ ನಾವೊಂದು ಅಂದಾಜು ಮಾಡಿದ್ದೇವೆ. ಹೀಗೆ ಸಂಗ್ರಹವಾಗಿರೋ ತ್ಯಾಜ್ಯವನ್ನ ವಿಲೇವಾರಿ ಮಾಡಲು 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಪ್ರತ್ಯೇಕ ಜಾಗವನ್ನ ಗುರುತು ಮಾಡಲಾಗಿದೆ. ಆಗಸ್ಟ್ 1ರಿಂದಲೇ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಶುರುವಾಗಲಿದೆ. ಅರುಣ್ ಕುಮಾರ್, TV9, ಬೆಂಗಳೂರು.